ಮೇಡಮ್ ಅವರು ಸೀರೆ ಅರಿಶಿನ ಕುಂಕುಮದ ಪ್ರೀತಿ ಬಗ್ಗೆ ಹೇಳಿದ್ರಿ, ಅದನ್ನು ಹೇಳಿದ್ರೆ ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕು ಅಂದರೆ, ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ಮನೆ ತುಂಬ ಜನ ಇದ್ದರು. ಅಮ್ಮನಿಗೆ ಚಿಕ್ಕ ವಯಸ್ಸಿಂದ ವಿದ್ಯೆ ಬಗ್ಗೆ ಭಾರಿ ಗೌರವ. ಅವ್ರು ಯಾವಾಗಲೂ ನಮ್ಗೆ ಕೂರಿಸಿ ಹೇಳೋರು, ಹಣ ಕಳ್ಕೊಬೋದು, ಆಸ್ತಿ ಕಳ್ಕೊಬೋದು, ಅದನ್ನು ನಾವು ಗಳಿಸಿದ ವಿದ್ಯೆ ನಾವು ಕೊನೆ ತನಕ ನಮ್ಮ ಜೊತೆಲಿರುತ್ತೆ ಅಂತ ಹೇಳೋರು. ಅದನ್ನು ನಮಗೆಲ್ಲ ಕಲಿಸ್ಕೊಡ್ಬೇಕು ಅನ್ನೋದರಲ್ಲಿ ಅವ್ರು ಎಷ್ಟು ರೀತಿಯಾಗಿ ಒಂದು ನೀಟಾಗಿ ಪ್ಲ್ಯಾನ್ ಮಾಡ್ತಿದ್ರು ಅಂದರೆ, ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಗೌರ್ಮೆಂಟ್ ಸ್ಕೂಲಲ್ಲೇ ನಾವೆಲ್ಲ ಓದಿರೋದು. ಬೇಸಿಕ್ ಎಜುಕೇಷನ್ ಎಲ್ಲ ನಮ್ಮದು ಕನ್ನಡ ಮೀಡಿಯಮು, ಗೌರ್ಮೆಂಟ್ ಸ್ಕೂಲೇ. ಆದರೆ ಮನೆಗೆ ಬರೋರು ಹೋಗೋರು ಜಾಸ್ತಿ ಇದ್ದರು. ಮನೆ ಅಲ್ಲೇ ತುಂಬ ಎಲ್ಲ ಈಗ ನನಗೆ ಒಬ್ಬೊಬ್ರಿಗೆ ಒಂದೊಂದು ರೂಮ್ ಥರ ಇಲ್ಲ, ಒಂದೇ ರೂಮಲ್ಲೆಲ್ಲ ಮಲಗ್ತಿದ್ವಿ. ಆದರೆ ಅವ್ರದ್ದೊಂದು ರೆಗ್ಯುಲರ್ ರೊಟೀನ್ ಪರಿಪಾಠ ಇತ್ತು. ಅವರು ಏನೇ ಬ್ಯುಸಿ ಇರಲಿ, ಅಂದರೆ ಮನೆ ಕೆಲಸ ಎಲ್ಲ ಅವರೇ, ಅಡುಗೆದೆಲ್ಲ ಅವಾಗೇನು ಕುಕ್ಕಿಲ್ಲ, ಈಗ ಅವರೇ ಕುಕ್, ಶೆಫು ಎಲ್ಲದು ಹೇಳಬೇಕು ಅಂದರೆ. ಸಾಯಂಕಾಲ 6 ಗಂಟೆ ಆದ ತಕ್ಷಣ ನಮ್ಮೆಲ್ರಿಗೂ ಒಂದು ರೂಲ್ಸು, 6 ಗಂಟೆ ತನಕ ಫೀಲ್ಡಲ್ಲಿ ಎಷ್ಟಾದರೂ ಆಡ್ಬೋದಿತ್ತು. ಮನೆಯಲ್ಲಿ ಲೈಟ್ ಹಾಕೋದ್ರಲ್ಲಿ ಬಂದು ಕೈ ಕಾಲು ಮುಖ ತೊಳೆದು ಕೂತ್ಕೋಬೇಕಿತ್ತು. ಅವ್ರು ನಮ್ಮ ಪಕ್ಕದಲ್ಲಿ ಕೂರದೇ ಇದ್ರೂ ಡಿಸ್ಟೆನ್ಸಲ್ಲಿ ಎಲ್ಲರೂ ಕೂರಿಸಿರೋರು. ನಮ್ಮದು ಓದೋ ಪುಸ್ತಕ ಅಲ್ಲಿ ಇರಬೇಕಿತ್ತು. ಓದ್ತೀವೋ ಬಿಡ್ತೀವೋ, 6 ಗಂಟೆ ಕೂತ್ರೆ 8:30 ತನಕ ನಾವು ಅಳ್ಳಾಡೋ ಹಂಗಿಲ್ಲ. ಅದೇನಾಯ್ತು, ಆ ಅಭ್ಯಾಸ ನಮಗೆ ಫೋರ್ಸಿಬಲಿ ಓದೋಂಗೆ ಮಾಡ್ತು. ಸೊ ನಮಗೆ ಅವರೊಂದು ಟೈಮ್ ಟೇಬಲ್ ಹಾಕ್ಕೊಟ್ಟಿದ್ದು. ಈಗ ನಮಗೇನಿದೆ, ಒಬ್ಬೊಬ್ಬರೇ ಮಕ್ಳು ಇಟ್ಕೊಂಡಿರ್ತೀವಿ, ಅವ್ರ ವಿದ್ಯೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲದೆ ಅವ್ರಿಗೂ ತಲೆ ಕೆಡಿಸ್ತೀವಿ ನಾವು. ಅದಲ್ಲ, ಡೇ ಒನ್ನಿಂದಲೇ ನಾನು ಹೇಳ್ತಿರೋದು, ನಮಗೆ ಪ್ರೈಮರಿ ಎಜುಕೇಷನಿಂದಲೇ ಈ ಸಿಸ್ಟಮಲ್ಲಿ ತಂದ್ರಮ್ಮ ನಮ್ಮನ್ನು. ಆಮೇಲೆ ಅದಲ್ದಲೇ ಅವ್ರಿಗೆ ಪಾಠ ಕೂತು ಹೇಳ್ಕೊಡೋಕ್ಕಾಗದೇ ಇದ್ದಾಗ ಟ್ಯೂಷನ್ಗೆ ಕಳಿಸಿದ್ರು ನಾವು ಏನು ಕಲ್ತಿದ್ದೀವಿ ಬಿಡ್ತಿದ್ದೀವಿ ಅನ್ನೋದನ್ನೊಂದು ಸೂಪರ್ವೈಸ್ ಮಾಡೋರು. ಅದೇ ಕಾರಣಕ್ಕೆ ನಾವೆಲ್ಲರೂ, ನನಗೆ ಬಾಲಣ್ಣ ಈಗಲೂ ಹೇಳ್ತಾರೆ. ಬಾಲಣ್ಣ ನಮ್ಮ ದೊಡ್ಡಣ್ಣ ಇದ್ದಿದ್ದು ಹರದನಹಳ್ಳಿಲಿದ್ದಾಗ ಸ್ಕೂಲಿಂಗ್ ಅಲ್ಲೇ ಒಂದು ವರ್ಷನೋ 2 ವರ್ಷನೋ ಹೋಗಿದ್ದಾರೆ. ಅಲ್ಲಿ ಊರಲ್ಲಿಂದ ತುಂಬದ ಕುಟುಂಬ, ಅಲ್ಲೂ ಸಹ ಅಮ್ಮ ಬಿಡದಲೇ ಅರ್ಧ ಗಂಟೆ ಕೂರಿಸ್ಕೊಳ್ಳೋರಂತೆ. ಅವಾಗ ಸ್ಲೇಟು ಬಲ್ಪ ಈ ಥರ ಇಲ್ವಲ್ಲ, ಬರ್ಸೋರು. ಹಾಗೆ ನಮಗೆ ಬೇಸಿಕ್ ಎಜುಕೇಷನ್ನ, ಒಂದು ವಿದ್ಯೆ ಬಗ್ಗೆ ನಮಗೆ ಒಂದು ಅದರದ್ದು ಇಂಪಾರ್ಟೆನ್ಸ್ ಹೇಳ್ಕೊಟ್ಟಿದ್ದಲ್ದೇ ಸ್ಟ್ರಾಂಗಾಗಿ ನಮಗೆ ಬುನಾದಿ ಹಾಕ್ಕೊಟ್ಟಂಥ ತಾಯಿಯವರು. ನೋಡಿ, ಅವರ ಆ ಕಾಲದಲ್ಲಿ ಎಲ್ಲೇ ಸೋದಿರ್ಬೋದು, ಈಗ ನಮ್ಮ ಮನೇಲಿ ಎಲ್ಲರೂ ವಿದ್ಯಾವಂತರೇ. ಅದಕ್ಕೆ ಕಾರಣ ನನ್ನ ತಾಯಿನೇ. ಏಕೆಂದರೆ ತಂದೆ ಪೂರ್ತಿ ಪರಿಪೂರ್ಣವಾಗಿ ಅವರು ರಾಜಕೀಯದಲ್ಲೇ ತೊಡಗಿಸ್ಕೊಂಡಿದ್ರಲ್ಲ. ನಾವು 6 ಜನ ಅಲ್ದಲೇ ನಮ್ಮ ಮನೇಲಿ ಇದ್ದು ವಿದ್ಯೆ ಕಲಿತು ಹೋದಂಥವ್ರು ತುಂಬ ಜನ ಇದ್ದಾರೆ. ಊರ ಕಡೆಯವರು ಅಲ್ಲಿದ್ದಾಗ PUC, ಯಾಕೆಂದರೆ ಊರ ಕಡೆಯಲ್ಲಿ ಹೈಸ್ಕೂಲ್ ಇರ್ತಿರ್ಲಿಲ್ಲ. ಈಗ ಬಿಡಿ ತುಂಬ ಸ್ಕೂಲ್ಗಳಾಗಿದ್ದಾವೆ. ಹೊಳೆನರಸೀಪುರ ಟೌನಿಗೆ ಬರಬೇಕಿತ್ತು ಹಳ್ಳಿ ಹುಡುಗರು. ಕೆಲವರೆಲ್ಲ ನಮ್ಮ ಹತ್ತಿರದ ನೆಂಟರುಗಳೆಲ್ಲ ಅಲ್ಲೇ ಇದ್ದು ಹೈಸ್ಕೂಲು PUC ಮಾಡ್ಕೊಂಡು ಡಿಗ್ರಿಗೆ ಬೆಂಗಳೂರಿಗೆ ಬಂದದ್ದು ಉದಾಹರಣೆಗಳಿದ್ದಾವೆ. ನಾವು ಹೊಳೆನರಸೀಪುರದಲ್ಲಿ ಇರೋ ತನಕನೂ ತುಂಬ ಜನಕ್ಕೆ ವಿದ್ಯೆಗೆ ಸಹಾಯ ಮಾಡಿದಾರಮ್ಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.